ತೆಲಂಗಾಣದಲ್ಲಿ ಇದೇ ವರ್ಷದ ಕೊನೆಯಲ್ಲಿ ವಿಧಾನಸಭೆಗೆ ಚುನಾವಣೆ ನಡೆಯಲಿದೆ. ಅಲ್ಲಿ ಈಗಿನಿಂದಲೇ ಕಾಂಗ್ರೆಸ್ ಹಾಗೂ ಟಿಆರ್ಎಸ್ ಹಿಂದುತ್ವದ ಮಂತ್ರ ಪಠಿಸ್ತಾ ಇದ್ದಾರೆ. ಕಾಂಗ್ರೆಸ್ 100 ಕ್ಷೇತ್ರದಲ್ಲಿ ಶ್ರೀರಾಮ ಮಂದಿರ ನಿರ್ಮಿಸಲು ಮುಂದಾಗಿದ್ರೆ ಟಿಆರ್ಎಸ್ 1,000 ಕೋಟಿಯ ಹನುಮಾನ್ ದೇಗುಲ ನಿರ್ಮಿಸಲು ಮುಂದಾಗಿದೆ. ರಾಜಕೀಯದಲ್ಲಿ ಅಧಿಕಾರದ ಮುಂದೆ ಸಿದ್ಧಾಂತಗಳು ನಗಣ್ಯ. ಯಾವ ಕ್ಷಣದಲ್ಲೂ ಬೇಕಾದ್ರೂ ವೋಟಿಗಾಗಿ ನಾಯಕರು ತಮ್ಮ ಅಜೆಂಡಾಗಳನ್ನ ಬದಲಿಸಿಕೊಳ್ಳಬಹುದು. ಇದಕ್ಕೆ ಉತ್ತಮ ಉದಾಹರಣೆಯೇ ನೆರೆಯ ತೆಲಂಗಾಣ ಕಾಂಗ್ರೆಸ್. ತೆಲಂಗಾಣ ಕಾಂಗ್ರೆಸ್ ರಾಮನಾಮ ಜಪ, ಹಿಂದುತ್ವದ ಮೊರೆ ಹೋದ ನಾಯಕರು. ಕಾಂಗ್ರೆಸ್ಗೂ ಹಿಂದುತ್ವಕ್ಕೂ ಆಗಿ ಬರೋದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಅಷ್ಟು ಮಾತ್ರವಲ್ಲ, ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ವಿಚಾರದಲ್ಲೂ ಸದಾ ಒಂದಲ್ಲ ಒಂದು ರೀತಿ ಟೀಕೆ ಮಾಡುತ್ತಲೇ ಬಂದಿದೆ ಕಾಂಗ್ರೆಸ್. ಆದ್ರೆ ಇತ್ತೀಚೆಗೆ ಈ ಅಜೆಂಡಾದಿಂದ ಕಾಂಗ್ರೆಸ್ಸಿಗರು ಹೊರಬಂದಂತೆ ಕಾಣ್ತಾ ಇದೆ. ತೆಲಂಗಾಣದಲ್ಲಿ ತಾವು ಅಧಿಕಾರಕ್ಕೆ ಬಂದ್ರೆ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಲಾ 10 ಕೋಟಿ ರೂಪಾಯಿ ಖರ್ಚು ಮಾಡಿ ಬರೋಬ್ಬರಿ 100 ಕ್ಷೇತ್ರದಲ್ಲಿ ರಾಮ ಮಂದಿರ ಕಟ್ಟೋದಾಗಿ ತೆಲಂಗಾಣ ಕಾಂಗ್ರೆಸ್ ಅಧ್ಯಕ್ಷ ಎ ರೇವಂತ್ ರೆಡ್ಡಿ ಭರವಸೆ ನೀಡಿದ್ದಾರೆ. ಭದ್ರಾಚಲಂನಲ್ಲಿ ನಡೀತಾ ಇರೋ ಹಾತ್ ಸೆ ಹಾತ್ ಜೋಡೋ ಯಾತ್ರೆಯಲ್ಲಿ ಹೀಗಂತ ರೇವಂತ್ ರೆಡ್ಡಿ ಹೇಳಿದ್ದು ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸಿದೆ. ಆದ್ರೆ ರೇವಂತ್ ರೆಡ್ಡಿ ಈ ಹೇಳಿಕೆಗೆ ಕಾಂಗ್ರೆಸ್ನಲ್ಲೇ ಅಪಸ್ವರಕ್ಕೆ ಕಾರಣವಾಗಿದೆ. ಕೆಸಿಆರ್ 1,000 ಕೋಟಿ ರೂಪಾಯಿ ದೇಗುಲ ಪ್ಲಾನ್. ಕಾಂಗ್ರೆಸ್ ರಾಮ ಮಂದಿರ ಜಪ ಮಾಡ್ತಿದ್ರೆ ಇತ್ತ ಸಿಎಂ ಕೆ ಚಂದ್ರಶೇಖರ್ ರಾವ್ ಹನುಮನ ಜಪ ಮಾಡ್ತಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ನಾವೇನೂ ಕಡಿಮೆ ಇಲ್ಲ ಅಂತ ಕೊಂಡಗಟ್ಟು ಆಂಜನೇಯ ದೇಗುಲ ಅಭಿವೃದ್ಧಿಗೆ 1,000 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ 100 ಕೋಟಿ ರೂಪಾಯಿ ನೀಡಲಾಗಿದ್ದು ಮುಂದಿನ ಹಣಕಾಸು ವರ್ಷದಲ್ಲಿ 500 ಕೋಟಿ ರೂಪಾಯಿ ನೀಡುವುದಾಗಿ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.